ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ವೇತಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಗೊತ್ತಾ? ಸಬ್ಬಕ್ಕಿ ಇಡ್ಲಿ. ಈ ಸಬ್ಬಕ್ಕಿ ಇಡ್ಲಿನ ಯಾವ ರೀತಿ ಮಾಡೋದು, ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣವಾ? ನಾನು ಇಲ್ಲಿ ಮೊದಲಿಗೆ ಒಂದು ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ, ಮತ್ತು ಒಂದು ಬಟ್ಲಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಸಬ್ಬಕ್ಕಿನ ಫಸ್ಟು ತೊಳ್ಕೊಬೇಕಾಗತ್ತೆ. ವಾಶ್ ಮಾಡಿ ಒಂದ್ಸರಿ ವಾಶ್ ಮಾಡಿ ಆ ನೀರನ್ನೆಲ್ಲ ಹೊರಗಡೆ ಚೆಲ್ಬಿಡಿ. ಆಮೇಲೆ ಆ ನೀರೆಲ್ಲ ಚೆಲ್ಲಾದಮೇಲೆ ನೀವು ಅದಕ್ಕೆ 1 ಕಪ್ ರವೆ ಇರುತ್ತಲ್ಲ ಅದನ್ನು ಕೂಡ ಹಾಕ್ಬಿಡಿ. ಹಾಕಿ ಅದನ್ನು ಈವನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು 1 ಬಟ್ಲಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಮೊಸರಲ್ಲೂ ಕೂಡ ನಮಗೆ ತುಂಬಾ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಮತ್ತು ಇದು ಕ್ಯಾಲ್ಶಿಯಂ ತುಂಬ ರಿಚ್ ಇರುತ್ತೆ. ಸೊ ಸ್ವಲ್ಪ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ನೀವು ಅದಕ್ಕೆ ಇದು ನಾವು ಇಡ್ಲಿ ಏನು ಕನ್ಸಿಸ್ಟೆನ್ಸಿ ಇರುತ್ತೋ ಅದೇ ಹಾಕಬೇಕು. ಇದನ್ನು ನೀವು ಇವಾಗ ಮುಚ್ಚಿಟ್ಬಿಡಿ. ಮುಚ್ಚಿಟ್ಟು ಒಂದು 5 ರಿಂದ 6 ಅವರ್ ಮುಚ್ಚಿಡಬೇಕಾಗತ್ತೆ. ಅಂದರೆ ಲೈಕ್ ನೀವು ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಇದು ಹಾಕೋಬೋದು. ನೋಡ್ಬೋದು ಬೆಳಗ್ಗೆ ಈ ರೀತಿ ಗಟ್ಟಿಯಾಗಿರುತ್ತೆ. ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಷ್ಟೇ ಹಾಕಿದ್ರೂ ನೀವು ಕನ್ಸಿಸ್ಟೆನ್ಸಿ ಸೇಮ್ ಇಡ್ಲಿ ಅಂದರೆ ಇಡ್ಲಿಗೆ ಯಾವ ರೀತಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿನೇ ಇರಬೇಕು. ನೋಡಿ, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಲೈಕ್ ಪ್ಲೇನ್ ಸಬ್ಬಕ್ಕಿ ಇಡ್ಲಿ ಮಾಡ್ತಾಯಿಲ್ಲ. ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಿಬಿಟ್ಟು ಕಡಲೆಬೇಳೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೀವು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಇದನ್ನು ಹಂಗೆ ಎತ್ತಿಟ್ಬಿಡೋಣ. ಎತ್ತಿಟ್ಬಿಟ್ರೆ ಯಾಕಂದರೆ ಇದರಲ್ಲೆಲ್ಲನೂ ಇನ್ನೊಂದು ಸರಿ ಮಿಕ್ಸ್ ಆಗುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಇದೇ ಟೈಮಲ್ಲಿ. ನೋಡಿ ಹಾಕಿಬಿಟ್ಟು ಮಿಕ್ಸ್. ಈಗ ನಾನು ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಆಯಿಲ್ ಪ್ಲೇಟಿಗೆ ಸವರ್ಕೊಳ್ಳಿ. ಆಮೇಲೆ ನಾನು ಯಾಕೆಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ರೀತಿ ಸವರ್ಕೊಳ್ಳೋದ್ರಿಂದ ಇಡ್ಲಿ ಅದು ಅಂಟ್ಕೊಳ್ಳೋದಿಲ್ಲ ಪ್ಲೇಟಿಗೆ ಅಷ್ಟೇ. ಮತ್ತು ನಾನು ಈವನಾಗಿ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಇಡ್ಲಿ ಪ್ಲೇಟಿಗೆ. ಫಸ್ಟ್ ಆಫ್ ಆಲ್ ಯಾಕೆ ನಾವು ಸಬ್ಬಕ್ಕಿನ ಯೂಸ್ ಮಾಡಬೇಕು ಅಂದರೆ, ಇದರಲ್ಲಿ ತುಂಬಾ ಗುಡ್ ಫೈಬರ್ ಇರುತ್ತೆ. ಆಮೇಲೆ ಪೊಟ್ಯಾಷಿಯಮ್ ಕಂಟೆಂಟ್ ಚೆನ್ನಾಗಿರುತ್ತೆ. ಆಮೇಲೆ ಹೈ ಬ್ಲಡ್ ಪ್ರೆಷರ್ ಏನೇ ಇದ್ರೂ ಕೂಡ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ಮತ್ತು ಈವನ್ನು ಇದನ್ನು ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ. ನಾನು ಇಲ್ಲಿ ಇಡ್ಲಿ ಪಾತ್ರೆ ನೀರು ಕಾಯಕ್ಕಿಟ್ಟಿದ್ದೆ. ಸೊ ಈಗ ನಾನು ಅದು ಇಡ್ಲಿ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಇದನ್ನು ಒಂದು 15 to 20 ಮಿನಿಟ್ಸು ಬೇಯಿಸೋಣ. ಸೊ ನಾನು ಈಗ ಚಟ್ನಿ ಮಾಡಬೇಕಲ್ವ ಇಡ್ಲಿಗೋಸ್ಕರ, ಅದಕ್ಕೆ ನಾನು ಇಲ್ಲಿ ಕಡಲೆ, ಶೇಂಗಾ ಬೀಜ ಅಂದರೆ ಶೇಂಗಾ ಚಟ್ನಿ ಮಾಡಿದೆ, ಏನು ಕಾಯಿ ಚಟ್ನಿ ಮಾಡಲಿಲ್ಲ. ಸೊ ಸ್ವಲ್ಪ ಕ್ವಾಂಟಿಟಿ ನನ್ನ ಮಗನಿಗೆ ಹೆಲ್ದಿ ವೀಕ್ ಇರೋದ್ರಿಂದ ಸೊ ಇದನ್ನು ನಾನು ಈ ಥರ ಚಟ್ನಿ ಮಾಡಿದೆ. ನೋಡ್ಬೋದು, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊಂಡು ಬರ್ತೀನಿ. ನೋಡಿ ಯಾವ ರೀತಿ ಚಟ್ನಿ ಚೆನ್ನಾಗಾಗಿದೆಯಲ್ವ. ಈಗ ನೋಡಿ ಒಂದು 20 ಮಿನಿಟ್ಸ್ ಆಯಿತು. ನಾನು ಒಂದ್ಸರಿ ಟೆಸ್ಟ್ ಮಾಡ್ಕೊತೀನಿ, ಅಂದರೆ ಇಡ್ಲಿ ಬೆಂದಿದೆಯಾ ಇಲ್ಲ ಅಂತ ನೋಡ್ತೀನಿ. ಅದು ನನ್ನ ಕೈಗೆ ಅಷ್ಟು ಅಂಟ್ತಾ ಇರಲಿಲ್ಲ. ಸೊ ಇಡ್ಲಿ ಬೆಂದಿತ್ತು. ಈಗ ಸ್ವಲ್ಪ ನೀರು ಎತ್ಕೊಂಡ್ಬಿಟ್ಟು ಸ್ಪೂನಲ್ಲಿ ಈಗ ಇಡ್ಲಿನ ಒಂದೊಂದೇ ತೆಗಿತಾ ಇದ್ದೀನಿ. ನೋಡ್ಬೋದು ಇಡ್ಲಿ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಎಷ್ಟು ರುಚಿಯಾಗಿತ್ತು ಅಂತ ಹೇಳಿದ್ರೆ, ಇದು ಫೈಬರ್ ಜಾಸ್ತಿ ಇದೆಯಲ್ವ, ಅದಕ್ಕೋಸ್ಕರ ಯೂಶಲಿ 5-6 ಇಡ್ಲಿ ತಿನ್ನೋರು ಬರೀ 3 ಇಡ್ಲಿ ತಿಂದ್ಬಿಟ್ರೆ ಸಾಕಾಗುತ್ತೆ, ಅಷ್ಟು ಹೊಟ್ಟೆ ಫಿಲ್ಲಿಂಗ್ ಇತ್ತು. ನೋಡಿ, ರುಚಿಯಾದ ಸಬ್ಬಕ್ಕಿ ಇಡ್ಲಿ ಅಂದರೆ ಮಸಾಲೆ ಸಬ್ಬಕ್ಕಿ ಇಡ್ಲಿ ಅನ್ಬೋದು ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.